ಜೈ, ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ತುಂಬ ಅರ್ಜೆಂಟ್ ಏನಾದರೂ ಇರುತ್ತೆ, ಸೊ ಪ್ಲೀಸ್ ಫೋನ್ ಪಿಕ್ ಮಾಡು. ಸಾರಿ ಮಧು, ನನ್ನ ಮನಸ್ಸು ಸರಿ ಇಲ್ಲ, ಮನೆಯಿಂದ ಕಾಲ್ ಬರ್ತಾ ಇರೋದು. ಏನು ಜೈ ನೀನು ಮನೆಯಿಂದ ಫೋನ್ ಬರ್ತಾ ಇದೆ, ಪಿಕ್ ಮಾಡಿದೆ, ನೀನು ಮನಸ್ಸು ಸರಿ ಇಲ್ಲ ಅಂತ ಕೂತ್ಕೊಂಡ್ರೆ ಏನಾದರೂ ಎಮರ್ಜೆನ್ಸಿ ಇರ್ಬೋದಲ್ವಾ? ಹಾಂ, ನಿನ್ನನ್ನೇ ನಂಬ್ಕೊಂಡಿರೋರು ಏನಾಗಬೇಕು ಹೇಳು? ಫೋನ್ ಪಿಕ್ ಮಾಡಿ ಮಾತಾಡು, ಆಮೇಲೆ ನನ್ನ ಕೆಲಸ ಆದರೆ ಆಗುತ್ತೆ. ಪರವಾಗಿಲ್ಲ ಮಧು, ಆ ವಿಷಯ ಬಿಡು. ಅರ್ಜೆಂಟಾಗಿ ನೋಡಬೇಕು ಅಂತ ಅಂದೆ, ಏನು ವಿಷಯ? ನೋ ಜೈ, ಪರವಾಗಿಲ್ಲ, ನನ್ನ ಪ್ರಾಬ್ಲಮ್ ಸಾವಿರ ಇರಲಿ, ನನ್ನ ಕೆಲಸ ಆಮೇಲೆ ಮಾಡ್ಕೊಂಡ್ರಾಗುತ್ತೆ. ಮೊದಲು ಫೋನ್ ಪಿಕ್ ಮಾಡಿ ಮಾತಾಡು. ಯಾರು ಕಾಲ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದೀನಲ್ವಾ, ಮನೆಯಿಂದ ಐಶು ಕಾಲ್ ಮಾಡ್ತಿದ್ದಾಳೆ. ಪ್ಲೀಸ್ ಜೈ, ಅರ್ಥ ಮಾಡ್ಕೊ, ನನಗೋಸ್ಕರ ಫೋನ್ ಪಿಕ್ ಮಾಡು. ಏನು ಮಧು ನೀನು? ಜೈ, ಹೊರಗಡೆ ಸಾವಿರ ಟೆನ್ಷನ್ ಇರಲಿ, ಆದರೆ ಮನೆಯಿಂದ ಕಾಲ್ ಬಂದರೆ ಯಾರದೇ ಫೋನ್ ಬಂದ್ರೂ ಅರ್ಜೆಂಟಾಗಿ ಫೋನ್ ಪಿಕ್ ಮಾಡಬೇಕು. ಹೇಳಿಕ್ಕಾಗಲ್ಲ, ಏನು ಅರ್ಜೆಂಟ್ ಇರುತ್ತೋ ಏನಪ್ಪಪ್ಪ ಅವ್ರಿಗೆ. ಫೋನ್ ಪಿಕ್ ಮಾಡಿ ಮಾತಾಡೋದ್ರಲ್ಲಿ ಏನಿದೆ ಅಲ್ವಾ? ಐಶು, ಒಂದ್ಸರಿ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಪದೇ ಪದೇ ಕಾಲ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅಣ್ಣ, ಎಲ್ಲಿದ್ಯಾ ನೀನು? ನಿನ್ನ ಹತ್ರ ಬೈಸ್ಕೊಂಡು ಕೂತ್ಕೊಳ್ಳೋ ಟೈಮ್ ಇಲ್ಲ ನನಗೆ. ಅರ್ಜೆಂಟಾಗಿ ಮನೆಗೆ ಬಾ, ಹೇಳ್ತೀನಿ. ನೋಡು ಐಶು, ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ, ಪದೇ ಪದೇ ಎಲ್ಲರೂ ಸೇರಿ ನನ್ನ ತಲೆ ಕೆಡಿಸ್ಬೇಡ್ರಿ ನೀವು. ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಇನ್ನು 10 ನಿಮಿಷದಲ್ಲಿ ನಿಮ್ಮ ಮನೆ ಇರ್ಬೇಕಷ್ಟೇ. ಏನಣ್ಣ ನೀನು ಅಷ್ಟು ಸರಿ ಫೋನ್ ಮಾಡ್ತಾ ಇದ್ದೀನಿ, ಒಂದ್ಸರಿನೂ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ಏನಾದ್ರೂ ಅರ್ಜೆಂಟ್ ಇರುತ್ತೆ, ಎಮರ್ಜೆನ್ಸಿ ಇರುತ್ತೆ, ಫೋನ್ ಪಿಕ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ನಿನಗಿರಲ್ವಾ? ಐಶು, ಮಾತು ಜಾಸ್ತಿ ಆಯ್ತು ನಿಂದು. ಸರಿ, ಬೇಗ ಹೊರಟು ಬಿಡ್ ಬಾ ನೀನು. ಇಷ್ಟೊಂದು ಸರಿ ಫೋನ್ ಕಾಲ್ ಮಾಡಿದ್ಯಲ್ಲ, ಏನು ಅಂತ ಮೊದಲು ಹೇಳು. ಅಣ್ಣ, ಅದಕ್ಕೆ ಮನೇಲಿ ಕಾಣಿಸ್ತಾ ಇಲ್ಲ ಕಣೋ. ಏನು, ಶೋಭಾ ಕಾಣಿಸ್ತಾ ಇಲ್ವಾ? ಇಲ್ಲ ಅಣ್ಣ, ನಂಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಅರ್ಜೆಂಟಾಗಿ ಮನೆಗೆ ಬಾರೋ. ಐಶು, ಅಲ್ಲೇ ಗಾರ್ಡನ್ ಅಲ್ಲಿ ಎಲ್ಲಾದ್ರೂ ಇರ್ತಾಳೆ ನೋಡು. ಅಣ್ಣ, ನಾನು ಎಲ್ಲ ಕಡೆನೂ ಹುಡುಕ್ಬಿಟ್ಟೆ ನೀನು ಕಾಲ್ ಮಾಡ್ತಾ ಇರೋದು. ಪ್ಲೀಸ್ ಅರ್ಜೆಂಟಾಗಿ ಹೊರಟು ಬರ್ತೀಯಾ ಇಲ್ವಾ ನೀನು? ಸರಿ, ಬಂದೇ ಇರು. ಜೈ, ಏನ್ ಮಾತಾಡ್ತಾ ಇದ್ದೀನಿ ನೀನು? ಶೋಭಾ ಮನೇಲಿ ಕಾಣಿಸ್ತಾ ಇಲ್ವಾ? ಸಾರಿ ಮಧು, ತುಂಬಾ ಅರ್ಜೆಂಟ್ ಇದೆ, ಮನೆಗೆ ಹೊರಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಸಿಗ್ತೀನಿ, ಓಕೆನಾ? ಇಟ್ಸ್ ಓಕೆ ಜೈ, ಪರವಾಗಿಲ್ಲ, ಹೊರಡು. ಥ್ಯಾಂಕ್ಸ್ ಜೈ, ನನ್ನಿಂದ ಏನಾದರೂ ಹೆಲ್ಪ್ ಬೇಕಾಗಿದ್ರೆ ಪ್ಲೀಸ್ ಕಾಲ್ ಮೀ. ಥ್ಯಾಂಕ್ಸ್ ಮಧು. ಹಲೋ ಐಶು. ಥ್ಯಾಂಕ್ಸ್ ಮಧು, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ ಐಶು, ಏನಾಯ್ತು? ಏನು ಪ್ರಾಬ್ಲಮ್ಮು? ಸಾರಿ ಮಧು, ಮಾತಾಡೋಷ್ಟು ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಓಕೆ, ಹುಷಾರು ಐಶು. ಮಧು, ನೀವು ಬರ್ಲಿಲ್ವಾ ಅಣ್ಣನ ಜೊತೆಲಿ? ಇಲ್ಲ ಐಶು, ನಿಮ್ಮ ಅಣ್ಣ ಕರೆದಿದ್ರೆ ನಾನು ಖಂಡಿತ ಬರ್ತಿದ್ದೆ, ಬಟ್ ಅವನೇನು ಹೇಳಲಿಲ್ಲ ನನಗೆ. ಪರವಾಗಿಲ್ಲ ಬಿಡು ಮಧು, ನೀನು ಬರ್ದೇ ಇರೋದೇ ಒಳ್ಳೇದಾಯ್ತು. ಯಾಕೆ ಐಶು? ಬೇಡ ಮಧು, ಸುಮ್ಮನೆ ಮನೇಲಿ ಪ್ರಾಬ್ಲಮ್ ಇದೆ. ಈ ಟೈಮಲ್ಲೆಲ್ಲ ಅಮ್ಮ ನಿಮ್ಮನ್ನು ನೋಡೋದು ಸುಮ್ಮನೆ, ಅದೆಲ್ಲ ಯಾಕಲ್ವಾ? ಪರವಾಗಿಲ್ಲ, ನೀವು ಇಷ್ಟು ಹೆಲ್ಪ್ ಮಾಡಿದ್ರಲ್ವಾ, ತುಂಬಾನೇ ಥ್ಯಾಂಕ್ಸ್. ಐಶು, ಎಲ್ಲ ಕ್ಲಿಯರ್ ಆದಮೇಲೆ ಸಂಜೆ ನನಗೊಂದು ಕಾಲ್ ಮಾಡು ಪ್ಲೀಸ್ ಮಾ, ವೆಯ್ಟ್ ಮಾಡ್ತಾ ಇರ್ತೀನಿ. ಖಂಡಿತ ಮಾಡ್ತೀನಿ ಮಧು. ಓಕೆ, ಬಾಯ್. ಛೇ, ಏನಾಗಿರ್ಬೋದು ಮನೇಲಿ, ಏನು ಗೊತ್ತಾಗ್ತಾ ಇಲ್ವಲ್ಲ. ಅಣ್ಣ, ಐಶು, ಏನಾಯ್ತು? ಶೋಭಾ ಎಲ್ಲಿ? ಏನಣ್ಣ ನೀನು ಎಷ್ಟು ಸರಿ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ವಲ್ಲ? ಸಾರಿ ಕಣೆ, ತುಂಬ ಡಿಸ್ಟರ್ಬ್ ಆಗಿದೆ. ಅದಕ್ಕೆ ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ. ಎಲ್ಲ ಕಡೆ ಹುಡುಕ್ತೆ, ರೂಮಲ್ಲೂ ಇಲ್ಲ. ಅಲ್ಲ, ಮನೆ ಬಿಟ್ಟು ಹೋಗೋಂಥದ್ದು ಏನಾಗಿತ್ತು? ನಾನೇನಂದೆ ಅವಳಿಗೆ? ಅಣ್ಣ, ನಡೆದ್ರೆ ಎಲ್ಲ ವಿಷಯನೂ ನಾನು ನಿನ್ನ ಹತ್ರ ಹೇಳ್ತೀನಿ. ದಯವಿಟ್ಟು ಪ್ಲೀಸ್ ಅದಕ್ಕೆ ಎಲ್ಲಿದ್ದಾರೆ ಅಂತ ಮೊದಲು ಹುಡುಕು. ತುಂಬಾ ಮೋಡ ಬೇರೆ ಆಗಿದೆ, ಮಳೆ ಬರೋ ಥರ ಇದೆ, ಸಂಜೆ ಬೇರೆ ಆಗ್ತಿದೆ ಅಣ್ಣ. ಕತ್ಲಲ್ಲಿ ಎಲ್ಲಂತ ಹುಡುಕ್ತೀಯಾ? ಪ್ಲೀಸ್ ಅಣ್ಣ, ಹೋಗೋಣ. ಅದಕ್ಕೆ ಎಲ್ಲಿದ್ದಾರೆ ಹುಡುಕು. ಫೋನ್ ಮಾಡಿದ್ಯಾ ಶೋಭಾಗೆ? ತುಂಬಾ ಸರಿ ಟ್ರೈ ಮಾಡ್ತಿದ್ದೀನಿ ಅಣ್ಣ, ಸ್ವಿಚ್ ಆಫ್ ಅಂತ ಬರ್ತಿದೆ. ಛೇ, ಎಲ್ಲಿ ಅಂತ ಹುಡುಕ್ಲಿ ನಾನೀಗ? ಅಣ್ಣ, ಅವ್ರ ಅಪ್ಪ ಅಮ್ಮ ಮನೆಗೆ ಹೋಗಿರ್ಬೇಕು. ಒಂದ್ಸರಿ ಕಾಲ್ ಮಾಡಿ ಕೇಳೋಣ. ಹೇಗಂತ ಕೇಳಿ ಐಶು? ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ತಪ್ಪು ತಿಳ್ಕೊಂತಾರೆ ಅಂತ ಕೂತ್ಕೊಂಡ್ರೆ ಸಮಯ ಮೀರೋಗುತ್ತೆ ಅಣ್ಣ. ಪ್ಲೀಸ್ ಫೋನ್ ಮಾಡಿ ಕೇಳು. ಅಮ್ಮ ಎಲ್ಲೋದ್ರು? ಅವರಿಬ್ರು ಎಲ್ಲ ಹೊರಗಡೆ ಹೋಗಿದ್ದಾರೆ ಅಣ್ಣ. ಇಲ್ಲ ಐಶು, ಮತ್ತೆ ಏನಾದರೂ ಮನೆ ಜಗಳ ಆಯ್ತಾ ನಾನು ಹೋದ್ಮೇಲೆ? ನಾನು ಹೇಳಿದ್ನಲ್ಲ, ಆಮೇಲೆ ನಿನ್ಗೆಲ್ಲ ಹೇಳ್ತೀನಿ. ಪ್ಲೀಸ್ ಅತ್ತಿಗೆನ ಹುಡುಕು ಮೊದಲು. ಐಶು, ಒಂದು ಕೆಲಸ ಮಾಡು, ನಿಮ್ಮ ಅತ್ತಿಗೆಗೆ ಅಗೇನ್ ಕಾಲ್ ಮಾಡ್ತಾನೆ ಇರು, ಯಾವಾಗಾದ್ರೂ ಒಂದ್ಸರಿ ಆನ್ ಆಗ್ಬೋದು. ಅಷ್ಟರಲ್ಲಿ ಅತ್ತೆ ಮಾವನ್ ಕಾಲ್ ಮಾಡಿ ಕೇಳ್ತೀನಿ. ಸೊ ಹೊರಗಡೆ ಹೋಗಿ ನೋಡ್ತೀನಿ ಐಶು. ಪ್ಲೀಸ್ ಬೇಗ ಹೋಗೋಣ. ನಾನು ಬರ್ಲಾ ಅಣ್ಣ ಜೊತೆಲಿ? ಬೇಡ ಐಶು, ಕತ್ಲಾಗ್ಬಿಡುತ್ತೆ, ಮನೇಲಿ ಇರು. ಹಾಗಲ್ಲ ಅಣ್ಣ, ಒಬ್ನೇ ಹುಡುಕ್ತೀಯ ಅಂತ. ಆಮೇಲೆ ಶೋಭಾ ಫೋನ್ ಆನ್ ಆದ ಕೂಡ್ಲೇನೆ ಲೊಕೇಶನ್ ಟ್ರ್ಯಾಕ್ ಮಾಡು. ಸರಿ ಅಣ್ಣ. ಅಣ್ಣ, ಯಾರನ್ನಾದ್ರ ಜೊತೆ ಕರ್ಕೊಂಡು ಹೋಗು. ಪರವಾಗಿಲ್ಲ ಐಶು. ಐಶು, ಇನ್ನೂ ಒಂದ್ಸರಿ ಮನೇಲಿ ನೋಡ್ಬೋದಾಗಿತ್ತಲ್ವಾ? ಪ್ಲೀಸ್. ಅಣ್ಣ, ಎಷ್ಟು ಸರಿ ಕೂಗಿದ್ರು ಅದಕ್ಕೆ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ನಾನೇ ಡೋರ್ ಓಪನ್ ಮಾಡಿ ನೋಡಿದ್ದಕ್ಕೆ ಒಳಗಡೆ ಇರಲಿಲ್ಲ ಅಣ್ಣ. ಎಲ್ಲ ಕಡೆಗೂ ನೋಡಿದೆ. ಸರಿ ಐಶು. ಹಲೋ ಅಳಿಯಂದ್ರೆ, ಚೆನ್ನಾಗಿದ್ದೀರಾ? ಹಾಂ ಅತ್ತೆ, ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಅಳಿಯಂದ್ರೆ, ಚೆನ್ನಾಗಿದ್ದೀವಿ. ಅದು ಈಗ ತಾನೇ ಮಾತಾಡ್ಕೊಂಡ್ವಿ ನೋಡ್ರಿ. ನಾನು ನಮ್ಮಯ್ಯಪ್ಪ ಹಂಗೆ ಅನ್ಕೊಂತಿದ್ವಿ, ನಾಳೆಗೆ ಶೋಭಾ ಊರಿಗೆ ಹೋಗಿ ಬರೋಣ ಅನ್ಕೊಂಡು. ನೀವೇ ಫೋನ್ ಮಾಡಿಬಿಟ್ರಿ ನೋಡ್ರಿ. 100 ವರ್ಷ ಆಯಾಸು ನಿಮಗೆ. ಅತ್ತೆ, ಮನೆಗೆ ಬರ್ತಾ ಇದ್ದೀರಾ? ಇವತ್ತಲ್ಲ ಅಳಿಯಂದ್ರೆ, ನಾಳೆಗೆ ಬರ್ತೀವಿ. ಫೋನ್ ಮಾಡಿ ಹೇಳೋಣ ಅಂತಾನೆ ಇದ್ವಿ. ನೀವೇ ಫೋನ್ ಮಾಡಿದ್ರಿ ಅಷ್ಟೊತ್ತಿಗೆ. ಅಯ್ಯೋ ಅತ್ತೆ, ನೀವೇನು ಬರೋಕ್ಕೆ ಹೋಗ್ಬೇಡಿ ಅತ್ತೆ. ನಾಳೆ ನನಗೆ ಆಫೀಸಿಗೆ ರಜಾ ಇದೆ. ನಾನು ಶೋಭಾಗೆ ಮೊದಲೇ ಹೇಳಿದ್ದೆ ನಾಳೆ ಊರಿಗೆ ಹೋಗೋಣ ಅಂತ. ಅಯ್ಯೋ ಹೌದೇ?
ನಾವು ಬರೋಣ ಅಂತ ಅನ್ಕೊಂಡಿದ್ವಲ್ಲ ಮತ್ತೆ. ಪರವಾಗಿಲ್ಲ ಅತ್ತೆ, ನಾನು ಬರ್ತೀನಲ್ಲ, ಒಟ್ಟಿಗೆ ಜೊತೆಗೆ ಬರೋಣ. ನಾಳೆ ನನಗೆ ರಜೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಕೆಲಸ ಇದೆ, ನನಗೆ ಆ ಕಡೆ ಬರ್ತಾ ಇದ್ದೀನಿ. ಮನೇಲಿ ಬೇರೆ ನಾನು ಇರಲ್ಲ ಅತ್ತೆ. ಶೋಭನ ಕರ್ಕೊಂಬಂದು ಅಲ್ಲಿ ಬಿಟ್ಟೋಗೋಣ ಅಂತ ಅಂದ್ಕೊಂಡಿದ್ದೆ. ಹೌದಾ, ಹಂಗಾರೆ ಬರ್ರಿ, ಎಲ್ಲ ಜೊತೆಗೆ ಹೋಗೋಣ ಅನ್ನೋದಾದ್ರೆ ಬರ್ರಿ ಹೇಳಿ ಅಂದ್ರೆ ನಾವು ಅದೇ ಹೊರಟಿದ್ವಿ. ಪರವಾಗಿಲ್ಲ ಬರ್ರಿ ಹಂಗಾರೆ. ಶೋಭಾನು ಬರ್ತಾಳೆ ಜೊತೆಗೆ. ಹಾಂ ಅತ್ತೆ, ಬರ್ತಾಳೆ. ಅಂದಂಗೆ ಫೋನ್ ಮಾಡಿದ್ದೋಳಿ ಅಂದ್ರೆ. ಅದು ಏನಿಲ್ಲ ಅತ್ತೆ, ನಾಳೆ ಬರ್ತೀವಿ ಅಂತ ಹೇಳೋಕ್ಕೆ ಕಾಲ್ ಮಾಡಿದೆ. ಸರಿ ಹೇಳಿ ಅಂದ್ರೆ ಒಳ್ಳೇದಾಯ್ತು ತಗೊಂಡ್ರೆ ಫೋನ್ ಮಾಡಿದ್ದು. ಅತ್ತೆ, ನಾನು ಇನ್ನೂ ಆಫೀಸಲ್ಲಿದ್ದೀನಿ. ಶೋಭಾಗೆ ಏನಾದರೂ ಕಾಲ್ ಮಾಡಿದ್ರಾ ಮನೆಗೆ? ಎಲ್ಲಿ ಹೇಳಿ ಅಂದ್ರೆ ಶೋಭಾ ಫೋನೇ ಮಾಡಲ್ಲ ನಮಗೆ. ಅವತ್ತಿಂದ ಮೊನ್ನೆ ಅವಲೇ ವಾರನ 15 ದಿವಸನ ಆಯ್ತು ಅವತ್ತು ಮಾಡಿದ್ದು. ತಿರ್ಗಾ ಹುಡುಗಿ ಫೋನೇ ಮಾಡಲಿಲ್ಲ ಹೇಳಿ ಅಂದ್ರೆ. ಅದಕ್ಕೆ ನಾವು ಇನ್ನೇನು ನಾಳೆಗೆ ಬರ್ತೀವಲ್ಲ, ಇನ್ನೇನು ಹೇಳೋದು, ನಿಮ್ಗೆ ಹೇಳೋಣ ಅಂತ ಅನ್ಕೊಂಡವರು ಸುಮ್ಮನಾದ್ವಿ. ಫೋನ್ ಏನು ಮಾಡಿಲ್ಲ ನಾನು ಅವಳಿಗೆ. ಹೌದಾ, ಹಾಗಾದರೆ ಶೋಭನು ಮಾಡಲಿಲ್ವಾ ಅತ್ತೆ? ಇಲ್ಲ ಹೇಳಿ ಅಂದ್ರೆ ಮಾಡಿಲ್ಲ ಫೋನ್. ಸರಿ ಅತ್ತೆ, ನಾಳೆ ಬರ್ತೀವಿ ಬಿಡಿ. ಆಯ್ತು ಹೇಳಿ ಅಂದ್ರೆ ಇಡ್ಲಾ. ಹಾಂ ಅತ್ತೆ, ಇಡಿ. ಮಂಗಳ, ಅಳಿಯಂದ್ರು ಫೋನ್ ಮಾಡಿದ್ರಾ? ಏನಂತೆ? ಹೋಗ್ಲಿ ಬಿಡ್ರಿ ಅತ್ತ, ನಾವಲ್ಲಿ ಹೊರಟಿದ್ವಿ. ಸದ್ಯಕ್ಕೆ ಹಂಗ ಅಳಿಯನ ಮಗಳು ಇಲ್ಲಿಗೆ ಬರ್ತಾವ್ರತ್ತ. ಯಾವಾಗ ಬರ್ತಾರಂತೆ? ನಾಳಿಕೆ ಅದೇನು ಇಲ್ಲೆಲ್ಲ ಕೆಲಸ ಐತಂತೆ ಕಡ್ರಿ ಜಯಕುಮಾರ್ಗೆ. ಹಂಗೆ ಶೋಭಾನು ಕರ್ಕೊಬಂದು ಇಲ್ಲಿ ಬಿಟ್ಟು ಹೋಗ್ತಾರಂತೆ. ಇನ್ನು ನಾವಿನ್ನೇನಕ್ಕೆ ಹೋಗೋದು ಬಿಡ್ರಿ. ಬಂದು ಅವ್ರು ಹೋಗೋ ದಿವಸ ನಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ ಜೊತೆಗೆ. ಮತ್ ಬಿಡು, ಇನ್ಯಾಕೆ ನಾವು ಬಸ್ಸಾಗಿ ಇನ್ನೇನು ಹೋಗೋದು? ಜಯಕುಮಾರ್ ಕಾರ್ ತಗೊಬತ್ತಾರೆ, ನಾ ಕಾರಾಗ ಹೋಗಾನೆ. ಅಯ್ಯೋ ಆಸೆ ನೋಡ್ರಿ ಕಾರಾಗ ಹೋಗಕ್ ನಿಮ್ಗೆ. ಹೂ ಕಣೆ ಮಂಗಳ, ಅಳಿಯಂದ್ರ ಜೊತೆ ಹೋಗ್ಬೇಕು ಅಂದ್ರೂ ಪುಣ್ಯ ಮಾಡಿರ್ಬೇಕು. ಓ ಆಯ್ತು ಬಿಡ್ರಿ, ಬಂದಾಗ ಹೋಗಿವ್ರಂತೆ. ಅಲ್ಲ ಕಣೆ, ಶೋಭಾ ಇದ್ಲ, ನಾ ಫೋನ್ ಕೊಡು ಅಂತ ಹೇಳೋದಲ್ವೇ, ಮಾತಾಡ್ತಿದ್ದೆ ನಾನು. ಇಲ್ಲ ರೀ, ಅಳಿಯಂದ್ರೆ ಇನ್ನ ಆಫೀಸ್ನಾಗ ಅವ್ರಂತೆ, ಇನ್ನ ಮಂತಕ್ಕೆ ಹೋಗಿಲ್ವಂತೆ. ಅದಕ್ಕಾಗಿ ಫೋನ್ ಮಾಡಿದ್ರು. ಸರಿ ಬಿಡು, ಹಂಗಾರೆ ನಾಳೆ ಬರ್ತಾರಂತ. ಊರಿ ನಾಳೆ ಬರ್ತಾವ್ರೆ. ಏನೋ ಒಂಚೂರು ಸ್ಪೆಷಲ್ ಮಾಡೋಣ. ಆಯ್ತು, ತಗ ಮಾಡಿವಂತೆ. ಹಂಗಾರೆ ಏನೇನೈತೆ ಏನಿಲ್ಲ ನೋಡ್ತಿಂದ್ರಿ ಅಡುಗೆ ಮನೆಗೆ ಹೋಗಿ ಎಲ್ಲ ತಗೊಬಂದ್ಬಿಡ್ರಿ. ಹೋಗಿ ಬ್ಯಾಟ್ಗೆ ಹೋಗಿ ಬಿರಿನ ಹೋಗು, ಮೊದಲು ಬಿರಿ, ನಾ ಕೆಲಸ ಮಾಡೋಗು. ಆಮೇಲೆ ಅವ್ರು ಬಂದ ಮ್ಯಾಕೆ ಅದಿಲ್ಲ ಇದಿಲ್ಲ ಅನ್ಬೇಡ ನನಗೆ. ಅಯ್ಯೋ ದೇವ್ರೆ, ಮಳೆ ಬೇರೆ ಜೋರಾಯ್ತು. ನಾನು ಏನು ಮಾಡಲಿ ಇವಾಗ? ನಾನು ಎಲ್ಲ ಹೋಗ್ಲಿ? ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಲೋ ಐಶು, ಅವ್ರ ಅಪ್ಪ ಅಮ್ಮ ಮನೆಗೂ ಕಾಲ್ ಮಾಡಿದೆ, ಅಲ್ಲಿ ಹೋಗಿಲ್ಲ ಅವಳು. ಅಣ್ಣ, ಅದಕ್ಕೆ ಫೋನ್ ಆನ್ ಆಗಿದೆ. ಫೋನ್ ಕಾಲ್ ಮಾಡೋಣ. ಹೌದಾ, ಒಂದು ನಿಮಿಷ ಇರು. ಜೈ ಬೇರೆ ಫೋನ್ ಮಾಡ್ತಾ ಇದ್ದಾರೆ. ನಾನು ಏನು ಅಂತ ಹೇಳಿ? ಜೈ, ನನಗೆ ದಯವಿಟ್ಟು ಕ್ಷಮಿಸ್ಬಿಡು. ಈ ಶೋಭಾ, ಫೋನ್ ಪಿಕ್ ಮಾಡಿ, ಎಲ್ಲಿದ್ಯಾ ನೀನು? ಇಲ್ಲೋಡಮ್ಮ, ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ? ಎಲ್ಲಿಂದ ಬಂದಿರೋದು ನೀನು? ಯಾರು ನೀನು? ಛೇ, ಅಷ್ಟು ಸರಿ ಫೋನ್ ರಿಂಗ್ ಆಗ್ತಾ ಇದೆ. ಒಂದ್ಸರಿನಾದ್ರೂ ಫೋನ್ ತೆಗಿಬೋದಲ್ವಾ ಶೋಭಾ? ಪ್ಲೀಸ್ ಫೋನ್ ಪಿಕ್ ಮಾಡು. ಯಾಕ ಮಾಡ್ತಾ ಇದೀಯಾ? ಯಾರು ನೀನು? ಅಯ್ಯೋ ಇನ್ಸ್ಪೆಕ್ಟ್ರೆ, ಏನು ಅವ್ರ ಹತ್ರ ಕಣಿ ಕೇಳ್ತಾ ಇದ್ದೀರಾ? ಗಾಡಿ ಒಳಗಡೆ ಹಾಕೊಡ್ರಿ, ಸ್ಟೇಷನ್ ಒಳಗಡೆ ಹಾಕಿದ್ರೆ ಗೊತ್ತಾಗುತ್ತೆ. ಹೇಳಮ್ಮ, ಎಲ್ಲಿಗೆ ಹೋಗ್ಬೇಕು? ಯಾರು ನೀನು? ಯಾಕೆ ಅಳ್ತಾ ಇದೀಯಾ? ಸರ್, ಗಾಡಿ ಮಿಸ್ ಆಗಿದೆ ಸರ್. ನಮ್ಮ ಯಜಮಾನ್ರು ಬರ್ತಾರೆ, ಅದಕ್ಕೆ ಕಾಯ್ತಾ ಇದ್ದೀನಿ ಸರ್. ಏನಮ್ಮ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸರಿ, ತುಂಬಾ ಹೊತ್ತು ಇಲ್ಲಿ ಇರಬಾರ್ದು. ಮೊದಲು ಜಾಗ ಖಾಲಿ ಮಾಡ್ರಿ ಇಲ್ಲಿಂದ. ಅಲ್ಲ, ಇಷ್ಟೊಂದು ಮಳೆ ಬರ್ತಾ ಇದೆ, ಇಂಥ ಹೊತ್ತಲ್ಲಿ ಹೆಣ್ಮಕ್ಳು ನಮ್ಮ ಮನೆಯಿಂದ ಆಚೆ ಕಳಿಸ್ತಾರಲ್ರಿ. ಇನ್ನೆಂಥ ಜನನ್ರಿ ಮನೇಲಿ? ಸಾರಿ ಸರ್. ಫೋನ್ ಮಾಡ್ರಿ ನಿಮ್ಮ ಯಜಮಾನ್ರಿಗೆ. ಸರ್, ಅದು ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಅಯ್ಯೋ ಇನ್ಸ್ಪೆಕ್ಟ್ರೆ, ನೀವೇಂದ್ರೆ ಅವ್ರ ಹತ್ರ ಇಷ್ಟೊತ್ತ ಮಾತಾಡ್ಕೊಂಡು ನಿಂತಿದ್ದೀರಾ? ಅಲ್ಲ, ಇಂಥವ್ರನ್ನೆಲ್ಲ ನಮ್ಮ ಸರ್ವಿಸಲ್ಲಿ ಎಷ್ಟು ಜನ ನೋಡಿಲ್ಲ. ಹಾಕೊಡ್ರಿ ಗಾಡಿ ಒಳಗಡೆ, ಸ್ಟೇಷನ್ ಒಳಗಡೆ ಹಾಕಿ ಉಪ್ಪಿದ್ರೆ ಗೊತ್ತಾಗುತ್ತೆ. ಇಲ್ಲೋಡಮ್ಮ, ಒಳಗಡೆ ಸಬ್ ಇನ್ಸ್ಪೆಕ್ಟರ್ ಕುಂತಿದ್ದಾರೆ. ಸುಮ್ಮನೆ ಅವ್ರು ಸರಿ ಇಲ್ಲ. ಫೋನ್ ಮಾಡಮ್ಮ ನಿಮ್ಮ ಯಜಮಾನ್ರಿಗೆ. ಅಣ್ಣ, ಅದಕ್ಕೆ ಸಿಕ್ಕಿದ್ರಾ? ಇಲ್ಲ ಐಶು, ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಾ ಇಲ್ಲ ಅವಳು. ಲೊಕೇಶನ್ ಟ್ರ್ಯಾಕ್ ಮಾಡಿದ್ದೀನಿ, ನೋಡೋಣ. ಅಲ್ಲೇ ಹತ್ರದಲ್ಲೇ ಇದ್ದಾರೆ, ಹೋಗು ಬೇಗ. ಐಶು, ಫೋನ್ ಬರ್ತಾ ಇದೆ, ಕಾಲ್ ಕಟ್ ಮಾಡು, ಮಾಡ್ತೀನಿ. ಸರಿ ಅಣ್ಣ. ಹಲೋ, ಯಾರು ಆ ಕಡೆಯಿಂದ ಮಾತಾಡೋದು? ಯಾರು ನೀವು? ನಾನು ಇನ್ಸ್ಪೆಕ್ಟರ್ ಸತ್ಯಮೂರ್ತಿ ಮಾತಾಡ್ತಾ ಇರೋದು. ನಿಮ್ಮ ಹೆಸರೇನ್ರಿ? ಏನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀರಾ? ಸರ್, ಇದು ನನ್ನ ಹೆಂಡತಿ ಶೋಭಾ ಫೋನ್ ಸರ್. ಎಲ್ಲಿದ್ದಾಳೆ ಸರ್ ಅವಳೀಗ? ಏನ್ರಿ ಹೆಂಡತಿ ಫೋನ್ ಅಂತ ಅಷ್ಟು ರಾಜಾರೋಷವಾಗಿ ಹೇಳ್ತಾ ಇದ್ದೀರಾ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಹೆಣ್ಮಕ್ಳನ್ನಿದ್ದಾರೆ ರೋಡಲ್ಲಿ ಬಿಡೋಕ್ಕೆ. ಸರ್ ಪ್ಲೀಸ್ ಸರ್, ಅವ್ರದ್ದೇನು ತಪ್ಪಿಲ್ಲ, ಅವ್ರಿಗೇನು ಬೈಬೇಡಿ ಸರ್. ನೀನು ಸುಮ್ಮನೆ ಇರಮ್ಮ. ಸರ್, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್, ಅದಕ್ಕೆ ಮನೆ ಬಿಟ್ಟು ಬಂದಿದ್ದಾರೆ. ಎಲ್ಲಿದ್ದಾರೆ ಹೇಳಿ ಸರ್, ಕರ್ಕೊಂಬರ್ತೀನಿ. ಮನೇಲಿ 1000 ಇರುತ್ತೆ ರೀ, ಹಾಗಂತ ರೋಡಲ್ಲಿ ಬಿಡ್ಬೇಕಾ ನೀವು ತೊಗೊಂಬಂದು? ಅಲ್ಲ, ಆ ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ನಿಂತೈತೆ. ಹಾಂ, ನಿಮ್ಗೇನು ಅನ್ಸಲ್ವೇನ್ರಿ ಹೆಣ್ಮಕ್ಳು ನಿಂತಾರ ರೋಡಲ್ಲಿ ಬಿಡೋಕ್ಕೆ? ಬಂದು ಕರ್ಕೊಂಡೋಗ್ರಿ. ಸಂಜೆಯಿಂದ ನಾನು ಹುಡುಕ್ತಾ ಇದ್ದೆ, ಫೋನ್ ಸ್ವಿಚ್ ಆಫ್ ಆಗಿತ್ತು ಸರ್ ಅವ್ರದ್ದು. ಈಗ ಫೋನ್ ಆನ್ ಆಗಿದೆ, ಲೊಕೇಶನ್ ಟ್ರ್ಯಾಕ್ ಮಾಡಿದ್ದೀನಿ ಸರ್. ಒಂದು 2 ಮಿನಿಟ್ಸ್ ಬರ್ತೀನಿ ಸರ್. ಸರಿ, ಸ್ಟೇಷನ್ಗೆ ಕರ್ಕೊಂಡೋಗಿರ್ತೀನಿ, ಅಲ್ಲಿ ಬಂದು ಒಂದು ಸ್ಟೇಟ್ಮೆಂಟ್ ಬರ್ಕೊಟ್ಟು ಕರ್ಕೊಂಡೋಗಿ. ಸರ್ ಪ್ಲೀಸ್ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ. ಅವ್ರು ತುಂಬ ಎದುರ್ಕೊಂತಾಳೆ ಸರ್. ಬಂದೆ ಸರ್, ನಾನೊಂದು 5 ನಿಮಿಷ ಸರ್. ಸರಿ, ಬೇಗ ಬನ್ನಿ. ರೀ ಇನ್ಸ್ಪೆಕ್ಟ್ರೆ, ಒಬ್ಬೊಬ್ರ ಹತ್ರ ನೀವು ಇಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ನೈಟ್ ಡ್ಯೂಟಿ ಮಾಡೋಕ್ಕಾಗುತ್ತೇನ್ರಿ? ಹಾಕೊಡ್ರಿ ಜೀಪ್ ಒಳಗೆ, ನಡೀರಿ ಬೇಗ. ಸರ್ ಪ್ಲೀಸ್ ಹಾಗೆ ಮಾಡಬೇಡಿ ಸರ್. ಅಲ್ಲಮ್ಮ, ಮನೇಲಿ 1000 ಪ್ರಾಬ್ಲಮ್ ಇರುತ್ತೆ, ಹಾಗಂತ ಈ ಥರ ಒಂಟಿ ಹೆಣ್ಮಕ್ಳು ರೋಡಿಗೆ ಬಂದರೆ ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತೇನಮ್ಮ ನಿನಗೆ? ಸಾರಿ ಸರ್, ತುಂಬ ಡಿಸ್ಟರ್ಬ್ ಆಗಿದೆ ಸರ್. ಏನು ಮಾಡಬೇಕು ಅಂತ
ಅಟ್ಲೀಸ್ಟ್ ನಿನ್ನ ತಾಯಿ ಮನೆಗೆ ಹೋಗ್ಬೋದಾಗಿತ್ತಲ್ವಾ ಇಲ್ಲ ಫ್ರೆಂಡ್ ಮನೆಗೆ ಹೋಗ್ಬೋದಾಗಿತ್ತು ಈ ಥರ ರೋಡಲ್ಲಿ ನಿಂತ್ಕೊಂಡ್ರೆ. ಅದೇ ಸರ್, ಮೊದಲೇ ಕಿಡ್ನಾಪು ರೇಪ್ ಕೇಸ್ ಅಂತ ಜಾಸ್ತಿ ಆಗ್ತಿದ್ದಾವೆ. ಅದರಲ್ಲಿ ಬೇರೆ ಇಂಥ ಹೆಣ್ಮಕ್ಳುಗಳೆಲ್ಲ ಸಿಗಾಕೊಂಡು ನಮ್ಮ ಜೀವ ತಿಂತಾರೆ. ಸರಿ ಸರಿ, ಬನ್ನಿ ಇನ್ಸ್ಪೆಕ್ಟರ್, ಹೋಗೋಣ ಬನ್ನಿ. ಇಂಥವ್ರಿಗೆಲ್ಲ ಅನುಭವ ಆದ್ರೇನೆ ಅರ್ಥ ಆಗೋದು. ಇನ್ನೊಂದ್ಸರಿ ರೋಡಿಗೆ ಬರಬೇಕು ಅಂದರೆ ಯೋಚನೆ ಮಾಡಬೇಕು. ಸರ್ ತುಂಬ ಸಂಸ್ಕಾರಸ್ಥ ಹೆಣ್ಮಗಳು ಇರಬೇಕು ಸರ್. ಅವ್ರ ಯಜಮಾನ್ರು ಬರ್ತಾ ಇದ್ದಾರಂತೆ, ವೆಯ್ಟ್ ಮಾಡೋಣ ಇರಿ ಸರ್. ಇದೇ ಆಗೋದು ರೀ ನಿಮ್ಮದು ಕನಿಕರ ತೋರಿಸೋದು. ನೋಡಮ್ಮ, ನಿಮ್ಮ ಯಜಮಾನ್ರು ಬರೋದು ಲೇಟ್ ಆಗುತ್ತೆ ಏನೋ. ಕಾರಲ್ಲಿ ಕೂತ್ಕೋ, ತುಂಬ ಮಳೆ ಬರ್ತಾ ಇದೆ. ಪರವಾಗಿಲ್ಲ ಸರ್. ಸರ್ ನಾನು ನನ್ನ ತಾಯಿ ಮನೆಗೆ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಇದೇನಮ್ಮ, ಇಷ್ಟೊತ್ತು ನಿಮ್ಮ ಯಜಮಾನ್ರು ಬರಬೇಕಾದ್ರೆ ಸುಮ್ಮನೆ ಇದ್ದೆ, ಇವಾಗ ತಾಯಿ ಮನೆಗೆ ಕಳಿಸು ಅಂತ ಹೇಳ್ತಾ ಇದೆಯಾ? ಸರ್ ನನ್ನಿಂದ ತುಂಬ ಅರ್ಥ ಆಗುತ್ತೆ ಸರ್, ಪ್ಲೀಸ್ ಸರ್. ಹೇಗಾದ್ರೂ ಮಾಡಿ ನಮ್ಮ ಅಮ್ಮ ಮನೆಗೆ ಬಿಟ್ಬಿಡಿ ಸರ್ ನನ್ನನ್ನು. ಬೌ, ಬಂದರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ನಿಮ್ಮ ಯಜಮಾನ್ರ ಜೊತೆ ಹೋಗ್ತಾ ಇರೋ. ಇವೆಲ್ಲ ಏನು ನಮಗೆ ಕೆಲಸ ಹೇಳ್ಬೇಡ ನೀನು. ಇಲ್ಲಿ ನೋಡಮ್ಮ, ನಮಗೆ ನೈಟ್ ಡ್ಯೂಟಿ ಹಾಕಿದ್ದಾರೆ, ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಬೇರೆ ಇದ್ದಾರೆ. ಇಷ್ಟೊತ್ತಲ್ಲಿ ನೀನು ಊರಿಗೆ ಕರ್ಕೊಂಡು ಹೋಗೋ ಅಷ್ಟು ಟೈಮ್ ನಮಗಿಲ್ಲ. ಏನಿದ್ರು ಗಂಡ ಹೆಂಡತಿ ಕೂತ್ಕೊಂಡು ಬಗೆಹರಿಸ್ಕೊಂಡು ಮನೆಗೆ ಹೋಗಮ್ಮ ಅಚ್ಚುಕಟ್ಟಾಗಿ.